ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಪಾಪುಗೆ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹೋಗಬೇಕು. ಹಾಗೆ ಪಾಪ ಬರ್ಡೇ ಕೂಡ ಇದೆ, ಅದಕ್ಕೂ ತರಬೇಕು ಬಟ್ಟೆ. ನೋಡಿ ಏನಪ್ಪ, ಅಮ್ಮ ಬಾ ಹೋಗೋಣ ಅಂತ ಹಠ ಮಾಡ್ತಿದ್ದಾರೆ ಅಷ್ಟೇ. ಹಾಗೆ ಹೊಸದಾಗಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿ. ನಿಜವಾಗ್ಲೂ ವಾಯ್ಸ್ ಇದಕ್ಕೋಸ್ಕರ ನಾನು ರಾ ವಾಯ್ಸ್ ಹಾಕಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ಹಾಂ ಎಲ್ಲಿಗೆ? ಹಾಂ ಹಿದ್ದು ಮನೆಗೆ ಹೋಗೋಣ, ಅಕ್ಕ ಮನೆಗ. ಶಾಪಿಂಗ್ ಬರಲ್ಲ ನೀನು? ಶಾಪಿಂಗ್ ಬರಲ್ಲ? ಹಾಂ ನಡಿ ನಡಿ ನೋಡಿ ನೋಡಿ ಶಾಪಿಂಗಾ? ಸರಿ ಬನ್ನಿ. ಯಾವ ಏನೇನೆಲ್ಲ ತೊಗೊಳ್ತೀನಿ ಅಂತ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಈಗ ಹೊರಡ್ತಾ ಇದ್ದೀವಿ, ಬನ್ನಿ. ಇವತ್ತು ಹೋಗ್ತೀವಿ ಅಂತ ಕೂಡ ತಿಳಿಸ್ತೀನಿ. ಚೆನ್ನಾಯ್ತಲ್ವಾ? ಚೆನ್ನಾಯ್ತಾ? ಆಯ್ತಾನೆಲ್ಲ ಇದನ್ನೇ ಸಿಂಪಲಾಗಿ ಚೆನ್ನಾಯ್ತಲ್ಲ? ಸಾಕು ಇದೆ ಮತ್ತೆ ಸಾಕು ಕೊಡಪ್ಪ. ದೂರಲ್ಲಿ 99 ಅಷ್ಟೇ. ಪಾಪ ನೋಡಿ ಅಲ್ಲಿ ಯಾವ ಶೂ ತಕ್ಕೊಡ್ತಾರೋ ತೋರ್ಸೋಕ್ಕೆ ಅಂತ, ಹಾಗಾಗಿ ತೊಗೊಂಡು ಅದನ್ನೊಂದು ಕಾಲಿಗೆ ಹಾಕೊಳ್ಳೋದು, ಇದೊಂದು ಕಾಲಿಗೆ ಹಾಕೊಳ್ಳೋದು. ಪಾಪ ಇದು ಚೆನ್ನಾಗಿದೆ ಮಮ್ಮ, ಇದು ಚೆನ್ನಾಗಿದೆ, ಇದು ಕೊಡಿಸು ಅಂತ ಹೇಳೋದು ಮಾಡ್ತಾ ಇದ್ದಾನೆ. ಎಕ್ಸ್ಚೇಂಜ್ ಆಗಿದೆ, ಬೇರೆ ಬೇರೆ ಶೂ ಇದೆ. ಪಾಪ ಅದು ಹಾಕ್ಕೊಂಬೇಡ ಅಂತಂದ್ರೆ ಅಮ್ಮ ನಂಗೆ ಶೂ ಇಷ್ಟ, ಹಾಗಾಗಿ ನಾನು ಹಾಕ್ಕೊಳ್ತೀನಿ ಅಂತ ಹಾಕ್ಕೊಳ್ತಾ ಇದ್ದಾರೆ, ನೋಡ್ಬೋದು ನೀವು. ಸರಿ ಅಂತೇಳಿ ನಮ್ಮ ಪಾಪುಗೂ ಒಂದು ಜೊತೆ ಶೂ ತೊಗೊಬೇಕಾಗಿತ್ತು. ಆಲ್ರೆಡಿ ತೊಗೊಂಡು ದೀಪಾವಳಿ ಹಬ್ಬಕ್ಕೆ ತೊಗೊಂಡಿದ್ದೆ, ಅದು ಆಲ್ರೆಡಿ ಹಾಳಾಗಿತ್ತು ಅಂತ ಮತ್ತೆ ಶೂನ ತೊಗೊಂಡ್ವಿ. ಅದು ಬೇಕಾ ಪುಟ್ಟ ನಿಂಗೆ? ಚೆನ್ನಾಗಿಲ್ಲ ಕಣೋ, ಸ್ಯಾಂಡಲ್ ಬೇಡ, ಸ್ಯಾಂಡಲ್ ಬೇಡ. ಶಾಪಿಂಗಿಗೆ ಅಂತ ಬಂದ್ವಿ. ಅಪ್ಪ ಇಂಥ ಟ್ರಾಫಿಕ್ಕು, ಸಂಜೆ ಆದರೆ ಸ್ವಲ್ಪ ಹೆವಿ ಟ್ರಾಫಿಕ್ಕು. ಹಾಗಾಗಿ ನೋಡ್ಬೋದು ಇಷ್ಟು ವೆಹಿಕಲ್ಸ್ ಮಾಡ್ತಿದ್ದಾವೆ ಅಂತೇಳಿ. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬರ್ತಿರ್ತಾರಲ್ವ, ಹಾಗಾಗಿ ನಾವು ಬಂದು ಶಾಪಿಂಗಿಗೆ ಮಂಡೇ ಈವ್ನಿಂಗ್ ಆದರೆ ಇಷ್ಟೊಂದು ರಶ್ ಇದೆ ನೋಡ್ಬೋದು. ಸರಿ ಅಂತೇಳಿ ಬಂದು ಮ್ಯಾಕ್ಸಿಗೆ ಬಂದಿದ್ದೀವಿ, ಬಟ್ಟೆ ನಮ್ಮ ಪಾಪು ತೊಗೋಬೇಕು ಅಂತೇಳಿ. ಹಾಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ, ಅಲ್ಲಿ ಬ್ಯಾಕ್ಗ್ರೌಂಡ್ ತುಂಬ ಮ್ಯೂಸಿಕ್ ಇತ್ತು, ಅದಕ್ಕೋಸ್ಕರ ಅಂತ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಸ್ಬೆಂಡ್ ನಿನಗೂ ಇಲ್ಲೇ ಬಟ್ಟೆ ತೊಗೊಂಬಿಡಮ್ಮ, ಪಾಪು ಇಲ್ಲೇ ತೊಗೊಳ್ತೀನಿ, ಮೂವರು ಇಲ್ಲೇ ಬಟ್ಟೆ ಪರ್ಚೇಸ್ ಮಾಡೋಣ ಅಂದರು. ಸರಿ ಅಂತೇಳಿ ತುಂಬ ಕಲೆಕ್ಷನ್ ಇತ್ತು, ಒಂದಕ್ಕಿಂತ ಒಂದು ಕಲೆಕ್ಷನ್ ಇದ್ವು, ಹಾಗಾಗಿ ಎಲ್ಲ ನೋಡ್ಕೊಂಬರೋಣ ಅಂತ ನೋಡ್ಕೊಂಬರ್ತಿದ್ವಿ. ಫಸ್ಟು ಪಾಪುಗೆ ತೊಗೊಳ್ಳೋಣ, ತದನಂತರ ನಮ್ಗೆ ಬಟ್ಟೆ ಪರ್ಚೇಸ್ ಮಾಡಿದ್ರೆ ಆಗುತ್ತೆ ಅಂತೇಳಿ ಫಸ್ಟ್ ಪಾಪುಗೆ ಅಂತೇಳಿ. ಪಾಪು ಸೆಕ್ಷನ್ ಎಲ್ಲ ಫಸ್ಟ್ ಫ್ಲೋರಲ್ಲಿದೆ ಅಂದರು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಪಾಪುಗೆ ಖುಷಿ ಒಂದು ರೇಂಜ್, ಇಲ್ಲ ಆಟ ಆಡೋಕ್ಕೆಲ್ಲ ಸ್ಪೇಸ್ ಸಿಗುತ್ತೆ, ಚೆನ್ನಾಗಿ ಆಟ ಆಡ್ಬೋದು ಅಂತ. ಫಸ್ಟ್ ಫ್ಲೋರ್ಗೆ ಹೋಗೋಣ ಅಂದರೆ ಅಲ್ಲಿ ಮಿರರ್ ಇತ್ತು, ಮೆಟ್ಲು ಹತ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಮಮ್ಮ ಮಿರರ್ ಇದೆ ನೋಡ್ಬಾ ಅಂತ ಕರೀತಾಯಿದ್ರು. ಸರಿ ಆಯ್ತು ನೀನು ಆಟಾಡು ಅಂತ ನಾನು 10 ನಿಮಿಷ ಬಿಟ್ಟಿದ್ದೆ ಅಷ್ಟೇ. 10 ನಿಮಿಷ ಬಿಟ್ಟು ಒಂದು 2 ಮೆಟ್ಲು ಹತ್ತಷ್ಟೊತ್ತಿಗೆ ಆಲ್ರೆಡಿ ಬಿದ್ದುಬಿಟ್ಟಿದ್ರು ಅಲ್ಲಿಂದ. ಮತ್ತೆ ಅವ್ಳನ್ನ ಎತ್ಕೊಂಡು ಮತ್ತೆ ಕರ್ಕೊಂಡು ಬಂದೆ ಅವನ ಸೆಕ್ಷನಲ್ಲಿ. ತುಂಬ ವೆರೈಟಿ ಇತ್ತು. ನಾವು ಕಾರ್ಗೋ ಬ್ಯಾಗಿ ಹುಡುಕ್ತಾ ಇದ್ವಿ, ಜೀನ್ಸ್ ಅವನಿಗೆ ಪಾಪುಗೆ ಅದೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಹುಡುಕ್ತಾನೇ ಇದ್ದೀವಿ. ಆಲ್ರೆಡಿ 2-3 ಶಾಪ್ನ ನೋಡ್ಕೊಂಬಂದ್ವಿ, ಸಿಗ್ತಾನೆ ಇರಲಿಲ್ಲ, ಹಾಗಾಗಿ ಮ್ಯಾಕ್ಸಿ ಬಂದಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ವೆರೈಟಿ ಆಫ್ ಕಲೆಕ್ಷನ್ ಇತ್ತು ಕೂಡ. ಸದ್ಯಕ್ಕೆ ಅವನ ಸೈಜ್ ಸಿಗೋ ಸ್ವಲ್ಪ ಕಷ್ಟ ಅನ್ನಿಸ್ತು, ಹಾಗಾಗಿ ಸುಮಾರು ಹೊತ್ತು ಹುಡುಕಿದ್ವಿ. ಅದರಲ್ಲಿ ಕೊನೆಗೆ ಒಂದೇನೋ ಸೆಲೆಕ್ಷನ್ ಮಾಡಿದ್ವಿ ಫಸ್ಟು, ಆಮೇಲೆ ಬ್ಲ್ಯಾಕ್ ಕಲರ್ದು ಒಂದು ಬ್ಯಾಗೆ ಸೆಲೆಕ್ಷನ್ ಮಾಡಿದ್ರು. ನನ್ನ ಮೈದಾ ಕೂಡ ಬಂದಿದ್ರಲ್ವ, ಹಾಗಾಗಿ ನೋಡ್ಬೋದು ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್. ಶೂ ಆಗಿರ್ಬೋದು, ಬೆಲ್ಟ್ಸ್, ಬಟ್ಟೆ, ಮಕ್ಕಳು ಬಟ್ಟೆ, ಮಕ್ಕಳಿಗೆ ಇಷ್ಟೊಂದು ವೆರೈಟಿ ಆಫ್ ಬಟ್ಟೆ ಇದ್ದಾವೆ ನೋಡ್ಬೋದು. ಆದರೆ ನಮ್ಮ ಪಾಪುಗೆ ಬ್ಯಾಗಿ ಜೀನ್ಸೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ದೀವಿ. ನೋಡ್ಬೋದು ಅದರಲ್ಲೂ ಬೇಬಿ ಗರ್ಲ್ಸ್ ಬಟ್ಟೆ ಅಂತೂ ಒಂದಕ್ಕೊಂದು ವೆರೈಟಿ. ಹಾಗೆ ಅಲ್ವಾ, ಹೆಣ್ಮಗು ಇದ್ದವ್ರಿಗೆ ಇಷ್ಟು ವೆರೈಟಿ ಆಫ್ ಬಟ್ಟೆ ಇದೆ. ಗಂಡು ಮಕ್ಕಳಿಗೆ ನೋಡಿ ಇವೇ 1-2 ಥರ ಅಷ್ಟೇ ಇದ್ದಿದ್ದು. ಸುಮಾರು ಹುಡುಕಿದ್ವಿ ನಾವು ಕೂಡ, ಅದರಲ್ಲಿ ಒಂದು 3-4 ಥರ ಪ್ಯಾಟ್ರನ್ ಅಷ್ಟೇ ಇದ್ದಿದ್ದು. ಒಂದು ಲೈಕ್ ಆದರೆ ಇನ್ನೊಂದು ಲೈಕ್ ಆಗ್ತಿಲ್ಲ. ನಮ್ಮ ಮನೆಯವರು ಅವ್ನ ಬಟ್ಟೆ ಹುಡುಕ್ತಾಯಿದ್ರೆ ನಾನು ಹೋಗಿ ಹೆಣ್ಮಕ್ಳು ಬಟ್ಟೆ ಎಲ್ಲ ನೋಡ್ಕೊಂಡೆ ನಿಂತ್ಕೊಂಡಿದ್ದೆ. ಇದನ್ನೆಲ್ಲ ಕ್ಯಾಪ್ಚರ್ ನಾನು ಮೈದಾ ಮಾಡಿದ್ದೇನೆ. ಅದೇನೋ ಇಷ್ಟ, ಗಂಡು ಮಕ್ಕಳು ಇರೋರಿಗೆಲ್ಲ ಹೆಣ್ಮಕ್ಳು ಬಟ್ಟೆ ಇಷ್ಟ ಆಗುತ್ತೆ ಅನಿಸುತ್ತೆ, ಗರ್ಲ್ ಬೇಬಿ ಬಟ್ಟೆ ಎಲ್ಲ ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಹಾಗೆ ನನ್ನ ಮಗನಿಗೆ ಬಟ್ಟೆ ಅಂತ ತೆಗೆಯೋಕೆ ಫಸ್ಟ್ ಹುಡುಗಿಯರ ಬಟ್ಟೆನೇ ಹುಡುಕ್ತಾ ಇರ್ತೀನಿ.
ನೋಡ್ಬಿಟ್ಟು ಎಷ್ಟು ವೆರೈಟಿ ಆಫ್ ಗರ್ಲ್ಸ್ ಬಟ್ಟೆ ಇದ್ವು ಅಂದರೆ ಬೇಬಿ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಹಾಗೆ ನಾನು ನಮ್ಮ ಪಾಪುಗೆ ಅಂತ ಒಂದೆರಡು ಟೀ ಶರ್ಟ್ ಕೂಡ ಅಲ್ಲೇ ತೊಗೊಂಡೆ. ಮತ್ತು ಬರ್ಡೇಗೆ ಇತ್ತಲ್ವ, ಅವ್ನ ಬರ್ಡೇಗೆ ಬಟ್ಟೆ ಬೇಕು ಅಂತ ಫಸ್ಟ್ ಬಟ್ಟೆ ತೊಗೊಳ್ಳೋಣ, ಆಮೇಲೆ ಬೇರೆ ಎಲ್ಲ ನೋಡಮ್ಮ ನೀನು ಅಂತಿದ್ರು. ಅದಕ್ಕೆ ಹಸ್ಬೆಂಡ್ ನೀವೇ ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಬಂದು ನಾನು ಟ್ರಯಲ್ ರೂಮಲ್ಲಿ ಬೇಕಾದ್ರೆ ಅವ್ನಿಗೆ ನೋಡ್ತೀನಿ ಅಂತ ಅಂದೆ. ನೋಡ್ಬೋದು ಅವ್ನಿಗೆ ಸೈಜೇ ಆಗ್ತಿಲ್ಲ, ಎಲ್ಲ ಕೂಡ ಅಷ್ಟೇ ಅವ್ನಿಗೆ ದೊಡ್ಡದಾಗ್ತಿತ್ತು, ಶರ್ಟ್ ಆಗ್ತಿತ್ತು, ಅದರ ಪ್ಯಾಂಟೇ ಆಗ್ತಿರ್ಲಿಲ್ಲ. ಹಾಗಾಗಿ ಹುಡುಕ್ತಾಯಿದ್ರು. ನೋಡಿ ನಾನು ಗರ್ಲ್ ಬೇಬಿ ಬಟ್ಟೆ ಎಲ್ಲ ನೋಡೋಕೆ ಹೋಗಿದ್ದಲ್ವ, ನನ್ನ ಮೈನ ಕ್ಯಾಪ್ಚರ್ ಮಾಡಿದೆ. ನೀನು ಟೈಮ್ ವೇಸ್ಟ್ ಮಾಡು, ಅದನ್ನೇ ಹುಡುಕೊಳ್ತಾ ಕುತ್ಕೊಂಡು ಅಂತ ಬೈತಾಯಿದ್ರು. ಇನ್ನೇನು ಮಾಡೋದು, ಎಷ್ಟು ಹುಡುಕಿದ್ರು ಅವನಾಗೋ ಸೈಜೇ ಸಿಗ್ತಿದ್ದಿಲ್ಲ. 2 ಇಯರ್ ಎಬೋ ಅಂತ ನೋಡಿದರೆ ಸ್ವಲ್ಪ ಚಿಕ್ಕದಾಗೋದು, ಸ್ವಲ್ಪ ದೊಡ್ಡದಾಗೋದಿಲ್ಲ, ಅದೇ ರೀತಿ ಆಗ್ತಿತ್ತು. ಕೊನೆಗೂ ನನ್ನ ಹಸ್ಬೆಂಡು ಒಂದು ಜೊತೆ ಸೆಲೆಕ್ಷನ್ ಮಾಡಿ ತಂದುಕೊಟ್ರು. ಟ್ರಯಲ್ ಮಾಡಿದಾಗ ಅದು ಪರ್ಫೆಕ್ಟ್ ಆಯಿತು, ಸರಿ ಅದನ್ನೇ ತೊಗೊಳ್ಳೋಣ ಅಂತ. ಹಾಗೆ ನನಗೆ ಕ್ಲಿಪ್ಸು, ಬ್ಯಾಗ್ಸು ಅವೆಲ್ಲ ಕಲೆಕ್ಷನ್ ಇದ್ವಲ್ಲ, ಹಾಗಾಗಿ ನಾನು ನೋಡ್ಕೊಂಬರ್ತೀನಿ, ನಂಗೆ ಇಷ್ಟ ತೊಗೊಳ್ತೀನಿ ಅಂದೆ. ಸರಿ ಅಮ್ಮ ಆಯಿತು, ನಿಂಗೆ ಏನು ಇಷ್ಟನೋ ತೊಗೊಂಬಾ, ರಿಸ್ಟ್ರಿಕ್ಷನ್ ಏನಿಲ್ಲ, ನಿಂಗೆ ಏನು ಬೇಕೋ ತೊಗೋ ಅಂದರು. ಸಾರಿ ಅಂತೇಳಿ ಬ್ಯಾಗು, ಶೂಸ್, ಸ್ಲಿಪ್ಪರ್ ಎಲ್ಲ ಆಲ್ರೆಡಿ ಸ್ಲಿಪ್ಪರ್ ತೊಗೊಂಡಿದ್ದೆ, ಹಾಗಾಗಿ ನಾನು ಸ್ಲಿಪ್ಪರ್ ಏನು ತೊಗೊಂಡಿಲ್ಲ. ನೋಡಿ ನಮ್ಮ ಪಾಪು ಇಷ್ಟು ಕೆಟ್ಲೆ ಮಾಡ್ತಾಯಿದ್ದಾನೆ. ಕೊನೆಗೂ ಅವನ ಜೊತೆ ಬಟ್ಟೆ ಸಿಕ್ತು, ಅವ್ನು ಕೂಡ ಟ್ರಯಲ್ ರೂಮಲ್ಲಿ ಅವ್ನ ಬಟ್ಟೆ ಎಲ್ಲ ಹಾಕಿಬಿಟ್ಟು ನೋಡಿದ್ವಿ. ಚೆನ್ನಾಗಾಯಿತು, ಪರ್ಫೆಕ್ಟ್ ಆಯಿತು ಆ ಡ್ರೆಸ್ಸು. ಹಾಗಾಗಿ ಅದೊಂದು ಜೊತೆ ತೊಗೊಂಡ್ವಿ. ನೋಡಿ ಇದೊಂದು ಜೊತೆ ಬ್ಯಾಗಿ ಹುಡುಕ್ತಿದ್ವಿ, ಅಲ್ಲಿ ಇಟ್ಕೊಂಡಿದ್ರಲ್ವ ಅದೇ ಟೀ ಶರ್ಟು, ಅದು ಪ್ಯಾಟ್ರನ್, ಅದೆರಡು ತೊಗೊಂಡ್ರು ನನ್ನ ಹಸ್ಬೆಂಡು. ಚೆನ್ನಾಗಿತ್ತು, ಅದರಲ್ಲೂ ತುಂಬ ವೆರೈಟಿ ಆಫ್ ಕಲೆಕ್ಷನ್ ಇತ್ತು. ಅದರಲ್ಲಿ ಲೈಕ್ ಆಗಿದ್ದು ಅಂದರೆ ಇದು, ಮತ್ತು ಬ್ಲ್ಯಾಕ್ ಕಲರ್ ಬ್ಯಾಗಿ ಒಂದು ತೊಗೊಂಡ್ವಿ. ನೋಡಿ ಅವನಿಗೆ ಬಟ್ಟೆ ಹುಡುಕು ಅಂದರೆ ಅವನು ಅವ್ರ ಚಿಕ್ಕಪ್ಪಂಗೆ ಪ್ಯಾಂಟ್ ಹುಡ್ಕೊಡ್ತಾ ಇದ್ದ, ಆ ರೀತಿ ಮಾಡ್ತಿದ್ದ. ಪಾಪ ನಿಂಗೆ ಬಟ್ಟೆ ತೊಗೊಳ್ಳೋ ಅಂದರೆ ಇಲ್ಲ ಚಿಕ್ಕಪ್ಪಂಗೆ ನೋಡ್ತೀನಿ ಫಸ್ಟು ಅಂತೇಳಿ ಅವ್ರ ಸೆಕ್ಷನ್ಗೆ ಹೋಗಿ ನೋಡಿ ಯಾವ ರೀತಿಯಲ್ಲಿ ಕಿಟ್ಲೆ ಮಾಡ್ತಿದ್ದಾರೆ ಅಂತೇಳಿ. ಈ ರೀತಿಯೆಲ್ಲ ಹೊರಗಡೆ ಕರ್ಕೊಂಬಂದರೆ ಅವ್ರನ್ನ ಹಿಡಿಯೋದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಒಂದಲ್ಲಿ ಕೂಡ ನಿಲ್ಲೋದಿಲ್ಲ, ಬರೀ ಅದನ್ನು ಹುಡುಕೋದು, ಇದನ್ನು ಕೀಳೋದು, ಬೀಳಿಸ್ಬಿಡೋದು, ಅದನ್ನೇ ಮಾಡ್ತಿದ್ರು. ಅವ್ರ ಚಿಕ್ಕಪ್ಪ ಡ್ರೆಸ್ ತೊಗೊಳ್ತಾಯಿದ್ರೆ, ಚಿಕ್ಕಪ್ಪ ಇದು ತೊಗೋ ನೀನು, ಇದು ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಬಿಟ್ಟು ಕೊಡ್ತಾಯಿದ್ರು. ಒಂಥರ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೆ. ಮಕ್ಕಳು ಈ ಥರ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಹೊರಗಡೆ ಕರ್ಕೊಂಬಂದಾಗೆಲ್ಲ ಅಂಥೇಳಿ. ಹಾಗೆ ವಾಯ್ಸ್ ಕೊಟ್ಟಿದ್ದೆ, ಆದರೆ ಅಲ್ಲಿ ಎಲ್ಲ ಮ್ಯೂಸಿಕ್ಕೇ ಇದೆ, ಮತ್ತು ಕಾಪಿರೈಟ್ ಬಿಡುತ್ತೆ ಅಂತೇಳಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾನೆ ಇದ್ದೀನಿ. ಪ್ರತಿಯೊಂದಕ್ಕೂ ಅಷ್ಟೇ ಅಲ್ಲಿ ಸಾಂಗ್ ಹಾಕಿದ್ರಲ್ವ ಅದು ಜಾಸ್ತಿನೇ ಕೇಳಿಸ್ತಿತ್ತು, ಹಾಗಾಗಿ ವಾಯ್ಸ್ ಓವರೇ ಕೊಡೋ ಪರಿಸ್ಥಿತಿ ಬಂತು. ನೋಡಿ ನಮ್ಮ ಪಾಪು ಯಾವ ರೀತಿ ಮನೆ ಅಂದ್ಕೊಂಬಿಟ್ಟಿದ್ದಾನೆ, ಎಲ್ಲಿ ಬೇಕಲ್ಲಿ ಬೀಳೋದು ಇಳೋದು, ಪಾಪ ಎದ್ದ ಮೇಲೆ ಅಂತೇಳಿ ಜೋರು ಮಾಡ್ತಾಯಿದ್ರು. ಅವ್ನಿಗೊಂಥರ ಖುಷಿ ಈ ರೀತಿ ಎಲ್ಲ ಆಡೋದಕ್ಕೆ, ಎದ್ದೇಳೋದಕ್ಕೆ ಕಷ್ಟಪಡ್ತಾಯಿದ್ದಾರೆ ನಮ್ಮ ಪಾಪು. ನೋಡಿ ಪದೇ ಪದೇ ಬೀಳೋದು ಇಳೋದು ಮಾಡ್ತಾಯಿದ್ರು. ಒಂಥರ ಚೆನ್ನಾಗುತ್ತೆ ಮಕ್ಕಳು ಈ ರೀತಿ ಎಲ್ಲ ಮಾಡೋದು ನೋಡೋಕ್ಕೆ, ಒಂಥರ ಖುಷಿ ಆಗುತ್ತೆ. ಸರಿ ನೀನು ಬಟ್ಟೆ ಎಲ್ಲ ತೊಗೊಂಡ್ವಿ, ಬಟ್ಟೆ ತೊಗೊಂಡು ಹೊರಡೋಣ ಅಂತ ಹೊರಟ್ವಿ. ನನಗೊಂದೆರಡು ಬ್ಯಾಗ್ ಬೇಕಿತ್ತು, ಹಾಗಾಗಿ ಬ್ಯಾಗ್ ನೋಡ್ಕೊಬರೋಣ ಅಂತ ಆ ಸೆಕ್ಷನಿಗೆ ಕೂಡ ಬಂದಿದ್ದೀನಿ. ಯಾವ್ದು ಬೇಕು ಅಂತ ಬ್ಯಾಗ್ ನೋಡ್ತಿದ್ರೆ ನಮ್ಮ ಪಾಪು ನನಗೆ ಇದು ಬೇಕು ಬ್ಯಾಗು ಅಂತೇಳಿ ಎತ್ಕೊಂಡು ಕಾಯಿಲೆ ಇಟ್ಕೊಂಡ್ಬಿಡ್ತಿದ್ದ, ಅಥವಾ ಅದನ್ನು ಬಿಸಾಕ್ಬಿಡ್ತಿದ್ದ. ಅವ್ನಿಗೆ ಕೋಪ ಬಂದುಬಿಡ್ತಿತ್ತು, ಬೇಡ ಪಾಪ ಅದನ್ನು ತೊಗೊಂಬೇಡ ಅಂದ ತಕ್ಷಣ ಎತ್ತು ಬಿಸಾಕ್ಬಿಡ್ತಿದ್ದ ಬ್ಯಾಗ. ಅಲ್ಲೆಲ್ಲ ಬೈತರ ಆಗೆಲ್ಲ ಮಾಡಬೇಡ ಅಂತ ಹೇಳ್ತಿದ್ದೆ. ಅದನ್ನು ಬಿಟ್ಟ ಈಗ ಸ್ಕೂಲ್ ಬ್ಯಾಗ್, ಸ್ಲಿಪ್ಪರ್ಸ್ ಅದನ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು. ನನಗೆ ಏನಾರು ತೊಗೊಳಕ್ಕೆ ಅಂತ ಬಂದರೆ ಸಾಕು, ನನ್ನಿಂದನೇ ಬಂದುಬಿಡ್ತಿದ್ದ, ಅಮ್ಮ ನಂಗೆ ಅದು ಬೇಕು ನೀನು ಕೊಡಿಸ್ಪಾ ಅಂತೇಳಿ ಹಿಂದೆ ಬಂದುಬಿಟ್ಟಿದ್ದ. ಅಲ್ಲಿ ಕ್ಲಿಪ್ಸ್ ಎಲ್ಲ ನೋಡ್ತಾ ಇದ್ದೆ, ಅಮ್ಮ ಇದು ತೊಗೋ, ಇದು ಪಾಪು ಇದೆ ನೋಡು ಇಲ್ಲಿ ತೊಗೋ, ಈ ಗೊಂಬೆ ತೊಗೋ ಅಂತ ಆಟ ಮಾಡ್ತಿದ್ದ. ಒಂಥರ ಚೆನ್ನಾಗಿ ಅನಿಸುತ್ತೆ ಈ ರೀತಿಯೆಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಏನು ತಿಂದ್ಬಿಟ್ಟು ಹೋಗೋಣ, ಹೇಗಿರೋ ಶಾಪಿಂಗ್ ಮುಗಿಸ್ಕೊಂಡು ನಾನು ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪ ಕೂಡ ತುಂಬ ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು ಅಂತ ತುಂಬ ಹೊತ್ತಿಂದ ಹಠ ಮಾಡ್ತಾಯಿದ್ರು. ಹಾಗಾಗಿ ಏನೋ ಸ್ನ್ಯಾಕ್ಸ್ ತಿಂದು ಪಾಪ ಕೂಡ ನೀರು ಕುಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಒಂಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಫುಲ್ ಶಾಪಿಂಗ್ ಎಲ್ಲ ಇವತ್ತು. ಪೂರಿ ಕೂಡ ಆರ್ಡ್ರ್ ಮಾಡಿಕೊಂಡು ತಿಂದ್ಬಿಟ್ಟು ಮನೆ ಕಡೆ ಕೂಡ ಹೊರಟ್ವಿ. ಮೆಡಿಷನ್ ತಗೊಳಕ್ಕೆ ಹೋದರೆ ನಮ್ಮ ಪಾಪ ಬೇಕು ಅಂತ ಹಠ ಮಾಡ್ತಿದ್ದಾರೆ, ಹಾಗಾಗಿ ಕೂರಿಸ್ಕೊಂಡಿದ್ದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನಂತ ತಂದೆ ಅಂತ ಕೂಡ ಇದೇ ವ್ಲಾಗಲ್ಲೇ ತೋರಿಸ್ತೀನಿ. ಹಾಗೆ ಪಾಪುಗೆ ನೈಟ್ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿರೋ ಕುರ್ತಾ ತೊಗೊಂಬಂದಿದ್ದೀನಿ, ನೋಡ್ಬೋದು ವೈಟ್ ಕಲರ್ ಇದೆ, ನೋಡ್ಬೋದು ಈ ರೀತಿ ಪ್ಯಾಟ್ರನ್ ಇರೋದು ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಈ ರೀತಿ ಪ್ಯಾಟ್ರನ್ ಇರೋ ಡ್ರೆಸ್ನ ಪರ್ಚೇಸ್ ಮಾಡಿರೋದು. ಇದನ್ನು ಕೂಡ ಅಷ್ಟೇ ಮ್ಯಾಕ್ಸಲ್ಲೇ ತೊಗೊಂಡಿರೋದು. ಫುಲ್ ಸೆಟ್ಟೇ ಇದೆ ಇದು. ಇದು ಟಾಪ್ ಅಷ್ಟೇ ಇದು, ನೋಡ್ಬೋದು. ಇದಕ್ಕೆ ಇದು ದುಪ್ಪಟ್ಟ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೀಗ ಈ ರೀತಿ ಪ್ಯಾಂಟ್ ಫುಲ್ ಸೆಟ್, ಇದು
ಫುಲ್ ಸೆಟ್ಟು, ಹಾಗೆ ಅವ್ರಿಗೂ ಕೂಡ ಅಷ್ಟೇ ಫುಲ್ ಸೆಟ್. ಇದು ಇಷ್ಟು ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಪಾಪುಗೆ ಅಂತಲೇ ಜೀನ್ಸ್ ಮೇಲೆ ಕೂಡ ಹಾಕ್ಕೊಬೋದು ಅಂತೇಳಿ ನೋಡಿ, ಈ ರೀತಿ ಪ್ಯಾಟ್ರನ್ ಇದೆ, ಚೆನ್ನಾಗಿ ಕೂಡ ಇತ್ತು, ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಇದೆ, ಹಾಗಾಗಿ ಇದೊಂದು ಜೊತೆ ತೊಗೊಂಬಂದಿದ್ದಾರೆ. ಇದು ಟೀ ಶರ್ಟ್ ಕೂಡ ತೊಗೊಂಬಂದಿದ್ದೀನಿ, ತುಂಬ ಚೆನ್ನಾಗಿ ಕೂಡ ಇತ್ತು. ಇದು ಆದರೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಬಂದಿದ್ದೀನಿ. ಫ್ರಂಟಲ್ಲಿ ಒಂಥರ ಜರ್ಕಿನ್ ಥರ ಟೈಪ್ ಇದೆ, ಟೀ ಶರ್ಟ್ ಥರ ಇದೆ, ಹಾಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಮೆಜೆಸ್ಟಿಕ್ ರೀಚ್ ಆದ್ವಿ. ಮನೇಲೇ ಏನೂ ಊಟ ಮಾಡ್ಕೊಂಬರೋಕ್ಕಾಗಲಿಲ್ಲ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಷ್ಟ್ರೊಳಗೆ ಲೇಟ್ ಆಯಿತು, ಹಾಗಾಗಿ ಊರಿಗೆ ಕೂಡ ಹೊರಟ್ವಿ. ಹಾಗೆ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.